ಹಲೋ ನಮಸ್ಕಾರ ರೀ ಫ್ರೆಂಡ್ಸ. ಇವತ್ತು ಇಷ್ಟು ದಿವಸ ಯಾಕಪ್ಪ ವಿಡಿಯೋ ಹಾಕಿಲ್ಲಾಗಿನಿ ಅಂದ್ರೆ ಫೋನ್ ಸ್ವಲ್ಪ ಭಾಳ ಬಾದಾಗಿತ್ತು ರೀ. ಹಿಂದಿನ ಕ್ಯಾಮ್ರಾ ಮುಂದಿನ ಕ್ಯಾಮ್ರಾ ಎರಡೂ ಸ್ಕ್ರ್ಯಾಚ್ ಬಿದ್ದಿದ್ದು ರೀ. ಅದಕ್ಕಾಗಿ ವಿಡಿಯೋ ಹಾಕಿಲ್ಲಾಗಿನಿ ರೀ. ಮತ್ತೊಂದು ಏನಂದ್ರಪ್ಪ, ಇನ್ನು ಮುಂದೆ ಈ ಚಾನಲ್ದಾಗ ವಿಡಿಯೋ ಬರೋದಿಲ್ಲ ರೀ. ಯಾಕಪ್ಪ ಅಂದ್ರೆ ಈ ಚಾನಲ್ದಾಗ ಏನಿದ್ರು ಬರೀ ಮೇಕಿಂಗ್ ವಿಡಿಯೋ ಆಮೇಲೆ ಚಾಲೆಂಜ್ ವಿಡಿಯೋ ಅಷ್ಟೇ ಬರ್ತಾವೆ ರೀ. ಅದಕ್ಕಾಗಿ ರೀ ಶಾರ್ಟ್ ಮೂವಿಗಾಗೆ ಮತ್ತೊಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡತ್ತೇನೆ ರೀ. ಆ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಅದರ ಹೆಸರು ಏನೈತೆ ಅಂಬುದು ತಿಳಿಸ್ತೇನೆ ರೀ. ಯಾಕಂದ್ರೆ ನಿಮ್ಮ ನಂಬಿಕೆ ಮ್ಯಾಗ ಮತ್ತೊಂದು ಹೊಸ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡತ್ತೇನೆ ರೀ. ಯಾಕಪ್ಪ ಅಂದ್ರೆ ಉತ್ತರ ಕರ್ನಾಟಕದವ್ರನ್ನ ಬೆಳೆಸ್ತಾರೆ ಅನ್ನೋ ನಂಬಿಕೆ ನನಗೈತೆ ರೀ. ಅದಕ್ಕಾಗಿ ಮತ್ತೊಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡತ್ತೇನೆ ರೀ. ಮೊಟ್ಟ ಮೊದಲಿಗೆ ಆ ಚಾನೆಲ್ದಾಗ ಒಂದು ಶಾರ್ಟ್ ಮೂವಿ ಬಿಡುಗಡೆ ಮಾಡತ್ತದ ರೀ. ಆ ಶಾರ್ಟ್ ಮೂವಿ ಯಾವುದಪ್ಪ ಅಂದ್ರೆ ಅಮ್ಮನ ಪ್ರೀತಿ ಅನ್ನೋ ಒಂದು ಶಾರ್ಟ್ ಮೂವಿ ಬಿಡುಗಡೆ ಮಾಡೋದೇನು ರೀ. ಶೂಟಿಂಗ್ ಸದ್ಯದಲ್ಲಿ ಚಾಲೂ ಐತೆ ರೀ ಈಗ. ಅದಕ್ಕಾಗಿ ರೀ ಶಾರ್ಟ್ ಮೂವಿ ನೀವು ಎಲ್ಲರ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ಈ ಒಬ್ಬ ಚಿಕ್ಕ ಕ್ರಿಯೇಟರ್ ಮೇಲೆ ನಿಮ್ಮ ಸಪೋರ್ಟ್ ಬೇಕು ರೀ. ಅದಕ್ಕಾಗಿ ರೀ ನಿಮ್ಮ ಸಪೋರ್ಟ್ ಹೊಂದಿದ್ರೆ ಸಾಕು ರೀ. ಒಬ್ಬ ಚಿಕ್ಕ ಯೂಟ್ಯೂಬರ್ ಕೂಡ ಇವತ್ತಲ್ಲ ನಾಳೆ ದೊಡ್ಡ ಯೂಟ್ಯೂಬರ್ ಆಗೇ ಆಗ್ತಾನೆ ರೀ. ಅದಕ್ಕಾಗಿ ರೀ ನಿಮ್ಮ ಸಪೋರ್ಟ್ ಹೊಂದಿದ್ರೆ ಸಾಕು. ಅದು ಏನು ಬೇಕಾದರೂ ಬಂದರೂ ಕೂಡ ಗೆಲ್ಲೋದಕ್ಕೆ ನಾ ಸಿದ್ಧವಾಗ್ಯದನ್ ರೀ. ಯಾವ ದೇವರ ಆಶೀರ್ವಾದ ಕೂಡ ಬೇಕಾಗಿಲ್ಲ. ಯೂಟ್ಯೂಬ್ದವರಿಗೆ ಬೇಕಾಗಿರೋದು ಒಂದೇ ಒಂದು, ಅದೇನಪ್ಪ ಅಂದರೆ ಜನರ ಪ್ರೀತಿ, ಜನರ ಬೆಂಬಲ, ಜನರ ನಂಬಿಕೆ, ನಿಮ್ಮ ಸಪೋರ್ಟ್ ಇದ್ದರೆ ಸಾಕ್ರಿ. ನಾನು ಕೂಡ ಇವತ್ತಲ್ಲ ನಾಳೆ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗೇ ಆಗ್ತೇನೆ ರೀ. ಯೂಟ್ಯೂಬ್ ವಿಡಿಯೋ ಮಾಡೋ ಸಂಬಂಧೆ ನಿನ್ನೆ ತಾನೇ ಒಂದು ಫೋನ್ ತಂದನು ರೀ. ಅದಕ್ಕಾಗಿ ಆ ಫೋನ್ ತಂದ ತಕ್ಷಣನೇ ಈ ವಿಡಿಯೋ ಹಾಕ್ಲಕತ್ತೇನೆ ರೀ. ನಿಮ್ಗೆ ಈ ವಿಷಯ ತಿಳಿಸೋ ಸಂಬಂಧ. ಅದು ಏನಪ್ಪ ವಿಷಯ ಅಂದ್ರೆ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡತ್ತೇನೆ ರೀ. ಆ ಯೂಟ್ಯೂಬ್ ಚಾನೆಲ್ ಕೂಡ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಇರಲಿ ರೀ ನನ್ನ ಮೇಲೆ. ಯಾಕಂದ್ರೆ ಯಾವನು ಕೂಡ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಅವನು ಒಬ್ಬನ ಕೈಲೇ ಸಾಧ್ಯ ಇಲ್ಲ ರೀ. ಹಿಂದೆ ಯಾರಾದರೂ ಬೇಕಾತಾರೆ ರೀ. ಅದಕ್ಕಾಗಿ ರೀ ನನ್ನ ಹಿಂದೆ ಇಡೀ ಕರ್ನಾಟಕ ಜನ ನೀವೇ ಇದ್ದೀರಿ. ಸಪೋರ್ಟ್ ಮಾಡಿರಿ. ಈ ಒಬ್ಬ ಚಿಕ್ಕ ಕಲಾವಿದನಿಗೂ ಕೂಡ, ಒಂದು ಚಿಕ್ಕ ಕಲಾವಿದ ಕ್ರಿಯೇಟರ್, ನಾನು ಕೂಡ ಒಬ್ಬ ಚಿಕ್ಕ ಕ್ರಿಯೇಟರ್. ನಿಮ್ಮ ಸಪೋರ್ಟ್ ಹೊಂದಿದ್ರೆ ಸಾಕು, ಬೆಳೆದೇ ಬೆಳಿತೀನಿ ಅನ್ನೋ ನಂಬಿಕೆ ನನಗೈತ್ರಿ. ನಂಬಿಕೆ ಇದ್ರೇ ಜೀವನ, ನಂಬಿಕೆ ಇಲ್ಲ ಅಂದರೆ ಜೀವನ ಇಲ್ಲ. ಅದಕ್ಕಾಗಿ ರೀ ನೀವು ನಮ್ಮ ಸಪೋರ್ಟ್ ಮಾಡೇ ಮಾಡ್ತೀರಿ ಅಂತ ನನಗೆ ಗೊತ್ತೈತೆ ರೀ. ಯಾಕಂದ್ರೆ ಮತ್ತೊಂದು ಅಂದ್ರೆ ರೀ ವಿಡಿಯೋ ಕ್ಲಾರಿಟಿ ಬೇಕು ರೀ. ವಿಡಿಯೋ ಕ್ಲಾರಿಟಿ ಇದ್ರೆ ಇವತ್ತಲ್ಲ ನಾಳೆ ನಮ್ಮ ಜನ ಬೆಳೆಸ್ತಾರೆ. ವಿಡಿಯೋ ಕ್ಲಾರಿಟಿನೂ ಕೂಡ ಬೇಕು ರೀ. ಹಂಗೆ ವಿಡಿಯೋದಾಗ ಏನಾರ ಒಂದು ಅರ್ಥ ಬೇಕು ರೀ. ಏನೂ ಗೊಳ್ಳು ಮಾಡಿ ಉಪಯೋಗಿಲ್ಲ ಅಂತ ಅರ್ಥ ಆಯ್ತು ರೀ ನನಗೂ ಕೂಡ. ಯಾಕಂದರೆ ಈಗೇನು ಹಿಂದೆ ವಿಡಿಯೋ ಮಾಡಿದ್ನಲ್ಲ ರೀ, ಅವು ಯಾವ ವಿಡಿಯೋದಾಗ ಏನೂ ಅರ್ಥ ಇಲ್ಲ ರೀ. ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ಗಾಗಿ ಮಾಡ್ತೀನಿ ರೀ. ಆದರೆ ನನಗೂ ಕೂಡ ಈಗ ಗೊತ್ತಾಯ್ತು ರೀ, ಯೂಟ್ಯೂಬ್ದಿಂದ ಕೂಡ ಸಂಪಾದನೆ ಮಾಡ್ಬೋದು ಅಂಬೋದು ಈಗ ಗೊತ್ತಾಯ್ತು ರೀ. ಯಾಕಂದರೆ ಯೂಟ್ಯೂಬ್ ನೋಡ್ಕೊತ ಕೂತಾಗದ ಆ ಥರ ವಿಡಿಯೋಗಳು ಬರ್ತಿದ್ವು ರೀ. ನೋಡೀನಿ ರೀ ಆ ವಿಡಿಯೋ. ಯೂಟ್ಯೂಬ್ದಿಂದ ಕೂಡ ಸಂಪಾದನೆ ಮಾಡ್ಬೋದು ಅಂಬುದು ಗೊತ್ತಾಗಿತ್ತು ರೀ. ಸಾಲಿ ಕಲ್ತೆಲ್ಲ ಏನಿಲ್ಲ ರೀ. ಸಾಲಿ ಕಲ್ತವ್ರಿಗೆ ಯಾವುದಾರೇ ಒಂದು ನೌಕರಿ ಹಿಡಿತಾರೆ ರೀ, ಅಥವಾ ಎಲ್ಲರೂ ಒಂದು ಜಾಬ್ ಮಾಡ್ತಾರೆ ರೀ ಖಾಸಗಿ ಕಂಪ್ನಿ ಒಳಗದ. ಆದ್ರೆ ನಮ್ಮಂಥರ ಏನು ರೀ ರೈತರ ಮಕ್ಕಳು ಬರೀ ಹೊಲದಾಗ ಮೈ ಮುಗಿಸಿ ಮನುಷ್ಯ ದಗದ ಮಾಡ್ಬೇಕು ರೀ. ಅದಕ್ಕೆ ಏನಾರು ರೈತರ ಮಕ್ಕಳು ಕೂಡ ಏನಾರು ಒಂದು ಚಿಕ್ಕ ಸಾಧನೆ ಮಾಡಬೇಕನ್ನೋ ಒಂದು ಆಶಯದಿಂದ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡತ್ತಾನೆ ರೀ. ಮತ್ತೊಂದು ಹೊಸದ ಆ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಅದರಲ್ಲಿ ಕಾಮಿಡಿ ವಿಡಿಯೋ ಆಗಿರ್ಬೋದು, ಆಮೇಲೆ ಶಾರ್ಟ್ ಮೂವಿ ಆಗಿರ್ಬೋದು, ಆಮೇಲೆ ಅಮ್ಮನ ಬಗ್ಗೆ ಆಗಿರ್ಬೋದು, ಈ ಥರ ಎಲ್ಲ ಒಂದು ಶಾರ್ಟ್ ಮೂವಿಗಳು ಹಾಕ್ತಾ ಬರ್ತೇನೆ ರೀ. ನಿಮ್ಮ ಸಪೋರ್ಟ್ ಬೇಕು ರೀ. ಏನಾರು ಒಂದು ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತೇನೆ ರೀ. ಯಾಕಂದ್ರೆ ಎಲ್ಲರೂ ಹಾಗೆ ನನಗೇನು ಅಷ್ಟೊಂದು ತಲೆ ಇಲ್ಲ ರೀ. ವಿಡಿಯೋ ಈ ಥರ ಮಾಡಬೇಕು ಈ ಥರ ಮಾಡಬೇಕಂತ. ನನ್ನ ಪ್ಲ್ಯಾನಿಂಗ್ ಯಾವ ಥರ ಇರುತ್ತಲ್ಲ ಆ ಥರ ನಾ ಮಾಡಿ ಹಾಕ್ತೇನೆ ರೀ. ಏನಾದರೂ ತಪ್ಪಾದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೇನೆ ರೀ. ಯಾರಾದರೂ ಏನಾರು ಒಂದು ಮಾಡೋಕೆ ಹೊಂಟ್ರೆ ಕಾಲು ಜಗ್ಗಾರ ಭಾಳ ಜನ ಇರ್ತಾರೆ ರೀ. ಅದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ ರೀ. ಯಾಕಪ್ಪ ಅಂದ್ರೆ ನಮ್ಮೂರಲ್ಲಿ ಕೂಡ ಅರ್ಧ ಜನ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ, ಅರ್ಧ ಜನ ಕಾಲು ಜಗ್ಗಿ ಹಿಂದಗಡೆ ಹೋಗ್ಯವರು ತುಂಬ ಜನ ಇದ್ದಾರೆ. ಇವನು ಮಾಡ್ತಾ ಇದ್ದಾನಲ್ವ, ಮಾಡಲಿ, ನಮ್ಮದು ಕೂಡ ಏನಾದರೂ ಒಂದು ಐಡಿಯಾ ಇದ್ದರೆ ಇವನಿಗೆ ಹೇಳೋಣ ಅನ್ನೋ ಜನನೂ ಕೂಡ ಒಂದು ಅರ್ಧ ಜನ ಇದ್ದಾರೆ ನಮ್ಮೂರಲ್ಲಿ ಕೂಡ. ಎಲ್ಲಿ ಹೋದರೂ ಹಿಂಗೆ ರೀ. ಯಾಕಂದರೆ ಯೂಟ್ಯೂಬ್ದಾಗ ಕಾಂಪಿಟೇಷನ್ ಅನ್ನೋದು ಭಾಳ ನಡೆದತ್ತೆ ರೀ. ಭಾಳ ಜನ ವೀಡಿಯೋ ಮಾಡಕತ್ತಾರೆ ರೀ. ಸರಿಯಾದ ಕ್ರಿಯೇಟರ್ ಮಾತ್ರ ಇಲ್ಲಿ
ಸಕ್ಸಸ್ ಆಗೋದಕ್ಕೆ ಸಾಧ್ಯ ರೀ. ನಮ್ಮಂಥವ್ರಿಗೆಲ್ಲ ಇಲ್ಲೇನು ಆಗುತ್ತೆ ಬಿಡುತ್ತೆ ಅಂತ ಅದು ನೆಕ್ಸ್ಟ್ ರೀ, ಅದೇನು ಗೊತ್ತಿಲ್ಲ. ಆದರೂ ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಮಾಡ್ಬೇಕಂತ ಅನ್ಲಕತ್ತೇನೆ ರೀ ವಿಡಿಯೋ. ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ, ಇದ್ದ ಹೋಗುವ ನಡುವೆ ಏನಾದರೂ ಒಂದು ಚಿಕ್ಕ ಹೆಸರನ್ನು ಸಂಪಾದಿಸು ಅನ್ನೋ ಒಂದು ಗಾದೆ ಐತ್ರಿ. ಅದಕ್ಕಾಗಿ ಯೂಟ್ಯೂಬ್ದಾಗ ವಿಡಿಯೋ ಮಾಡ್ಬೇಕಂತ ನಿರ್ಧಾರ ಮಾಡೇನಿ ರೀ. ನಿಮ್ಮ ಸಪೋರ್ಟ್ ಹೊಂದಿದ್ದರೆ ಸಾಕ್ರಿ, ಏನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋ ನಂಬಿಕೆ ಐತ್ರಿ. ಅದಕ್ಕಾಗಿ ರೀ ಉತ್ತರ ಕರ್ನಾಟಕ ಜನರ ಎಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊಳತ್ತೇನೆ ರೀ. ವಿಡಿಯೋ ಇಷ್ಟ ಆದರೆ ಮಾತ್ರ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ಮುಂದೆ ಬೇರೆ ಚಾನಲ್ದಾಗ ವಿಡಿಯೋ ಹಾಕ್ತಾ ಬರ್ತೇನೆ ರೀ. ಈ ಚಾನಲ್ದಾಗ ಏನಿದ್ರು ಮೇಕಿಂಗ್ ವಿಡಿಯೋ, ಚಾಲೆಂಜ್ ವಿಡಿಯೋ ಈ ಥರ ಬರ್ತಾವ್ರಿ. ನೋಡಿ ಸಪೋರ್ಟ್ ಮಾಡಿ. ಈ ಒಬ್ಬ ಚಿಕ್ಕ ಕಲಾವಿದನಿಗೆ ನಿಮ್ಮ ಉತ್ತರ ಕರ್ನಾಟಕ ಜನರು, ಉತ್ತರ ಕರ್ನಾಟಕದವ್ರನ್ನ ಬೆಳೆಸ್ತಾರೆ ಅನ್ನೋ ನಂಬಿಕೆ ನನಗೈತ್ರಿ. ಯಾವುದೇ ಒಬ್ಬ ಯೂಟ್ಯೂಬರ್ ಆಗಲಿ, ಒಬ್ಬ ಗಾಯಕ ಆಗಲಿ, ಒಬ್ಬ ಜಾನಪದ ಗಾಯಕ ಆಗಲಿ, ಎಲ್ಲರಿಗೂ ಇವತ್ತು ಒಂದು ತುತ್ತು ಅನ್ನ ತಿಂತಾರೆ ಅಂದರೆ ಅದೆಲ್ಲ ನಿಮ್ಮಿಂದ ರೀ. ಯಾಕಂದ್ರೆ ನೀವು ಅವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಮೇಲೇ ಅವ್ರಿಗೆ ಒಂದು ತುತ್ತು ಅನ್ನ ಸಿಗುತ್ತೆ ರೀ. ಕರ್ನಾಟಕದಾಗ 6 ಕೋಟಿ ಜನ ಕನ್ನಡಿಗರು ಅದಾರ ರೀ. ಎಲ್ಲರೂ ಅದರಲ್ಲಿ ಒಂದು ಅರ್ಧ ಜನ ಮಾತ್ರ ಸಬ್ಸ್ಕ್ರೈಬ್ ಆದರೆ ಒಬ್ಬ ಚಿಕ್ಕ ಯೂಟ್ಯೂಬರ್ಗಾಗಲಿ, ಆಮೇಲೆ ಜಾನಪದ ಹಾಡೋರಿಗಾಗಲಿ ಎಲ್ಲರಿಗೂ ತುಂಬ ಸಪೋರ್ಟ್ ಆಗತ್ತೆ ರೀ ನಿಮ್ಮಿಂದ. ಏನಾದರೂ ಒಂದು ಸರಿಯಾದ ಕ್ರಿಯೇಟರ್ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಗೊತ್ತು ರೀ ನನಗೆ. ಹಾಯ್ ಹಲೋ ನಮಸ್ಕಾರ ರೀ. ಇಲ್ಲಿಗೆ ಮುಗಿಸ್ತೇನೆ ರೀ. ಯಾಕಪ್ಪ ಅಂದ್ರೆ ಶೂಟಿಂಗ್ ಬೇರೆ ಚಾಲು ಐತ್ರಿ. ಅದಕ್ಕಾಗಿ ಬೇಗ ವಿಡಿಯೋ ಮುಗಿಸಿ ಶಾರ್ಟ್ ಮೂವಿ ವಿಡಿಯೋ ಹಾಕ್ತಾನೆ ರೀ. ನಮಸ್ಕಾರ ರೀ. ನಾನು ನಿಮ್ಮ ರಮೇಶ್ ಯನ್ಮಾಪುರಿ. ಬೆಳೆಸ್ರಿ ಒಬ್ಬ ಚಿಕ್ಕ ಯೂಟ್ಯೂಬರನ್ನು.